ನಾನು ನಿಮ್ಮ ಆಂಕರ್ ಅರುಣ್, ಫೌಂಡರ್ ಅಂಡ್ ಸಿಒ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ಇವತ್ತು ಈ ಲೈವ್ ನಮ್ಮ ದಿವ್ಯಾ ಮೇಡಮ್ ಜೊತೆ ಇದೆ. ದಿವ್ಯಾ ಮೇಡಮ್ ಅಂದ್ರೆ ಯಾರು? ಲಾಸ್ಟ್ ಸೀಸನ್ 6th ಸೀಸನ್ ಏನಿತ್ತು ಆ ಬ್ಯಾಚ್ ನ ಸ್ಟೂಡೆಂಟ್ ದಿವ್ಯಾ ಮೇಡಮ್. ಇವತ್ತು ಈ ಲೈವ್ ಬಂದಿರೋ ಉದ್ದೇಶ ಏನು ಅಂದ್ರೆ ಅವ್ರಿಗೆ ಇವಾಗ ಕೋರ್ಸ್ ಕಂಪ್ಲೀಟ್ ಆಗಿದೆ. ನಮ್ ಕೋರ್ಸ್ ಬಂದು 3 ಪ್ಯಾಟರ್ನ್ ಕೋರ್ಸ್ ಇರುತ್ತೆ. ಒಂದು 45 ಡೇಸ್ ಕೋರ್ಸ್ ಫಸ್ಟ್ ಪ್ಯಾಟರ್ನ್, ಸೆಕೆಂಡ್ ಪ್ಯಾಟರ್ನ್ 45 ಡೇಸ್ ಕೋರ್ಸ್ ಪ್ಲಸ್ 1 ಮಂತ್ ಪೇಡ್ ಇಂಟರ್ನ್ಶಿಪ್ ಇರುತ್ತೆ ಸೆಕೆಂಡ್ ಪ್ಯಾಟರ್ನ್ ಇದು. ಥರ್ಡ್ ಪ್ಯಾಟರ್ನ್ ಬಂದು 45 ಡೇಸ್ ಕೋರ್ಸ್ ಪ್ಲಸ್ 1 ಮಂತ್ ಪೇಡ್ ಇಂಟರ್ನ್ಶಿಪ್ ಪ್ಲಸ್ 100% ಜಾಬ್ ಪ್ಲೇಸ್ಮೆಂಟ್ ಇರುತ್ತೆ. ಜಾಬ್ ಪ್ಲೇಸ್ಮೆಂಟ್ ಎಲ್ಲಿ ಮಾಡ್ತೀವಿ ಅನ್ನೋದು ಕ್ವಶನ್ಗೆ ಆನ್ಸರ್ ಜೂನಿಯರ್ ಮತ್ತೆ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಕಂಪನಿಗಳಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ, ನಂಬರ್ 1. ನಂಬರ್ 2, ಪಾರ್ಟಿ ಹಾಲು, ರೆಸಾರ್ಟು, ವೆಡ್ಡಿಂಗ್ ವೆನ್ಯೂ, ಈವೆಂಟ್ ವೆನ್ಯೂ, ಈ ಪ್ರೈವೇಟ್ ಥಿಯೇಟರ್ಗಳಿರುತ್ತಲ್ಲ ಅಲ್ಲಿ ನಾವು ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ ಇವತ್ತು ನಾವು ಆ ಜಾಬ್ ಪ್ಲೇಸ್ಮೆಂಟ್ ಬಗ್ಗೆನೆ ಮಾತಾಡಕ್ಕೆ ಈ ಲೈವ್ ಬಂದಿದೀವಿ. ಈ ಕೋರ್ಸ್ ಆದ್ಮೇಲೆ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಆಗ್ಬೇಕಲ್ವಾ, ಅದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಮಾಡೋಣ ದಿವ್ಯಾ ಮೇಡಮ್. ಮೇಡಮ್, ಈ ಲೈವ್ ನ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ, ಹಾರ್ಟ್ಲಿ ವೆಲ್ಕಮ್. ಅದ್ರ ಜೊತೆಗೆ ನಿಮ್ಮ ಫಾದರ್ ಕೂಡ ನಮ್ ಜೊತೆ ಇದ್ದಾರೆ, ವೆಲ್ಕಮ್ ಸರ್. ಸೊ ಈ ಲೈವ್ ಏನಕ್ಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಏನು ಕೂಡ ಹೈಡ್ ಆಗದಿರಾ ನೀಟಾಗಿ ಲೈವ್ ಆಗ್ಲಿ ಅಂತ. ಸರ್ ನೀವು ಅರೇಂಜ್ ಮಾಡ್ಕೊಳ್ಳಿ, ತನು ಸರ್ ಹಾಸ್ಪಿಟಾಲಿಟಿ ಅರೇಂಜ್ ಮಾಡ್ಕೊಂಡು ತಗೊಂಡ್ ಬನ್ನಿ. ಲೈವ್ ಎಲ್ಲ ಇರ್ಲಿ, ತಗೊಂಡ್ ಬನ್ನಿ. ಸೊ ಹಾಸ್ಪಿಟಾಲಿಟಿನೂ ಕೂಡ ಇವತ್ತು ತನ್ನು ಅವ್ರು ಕೊಟ್ಟಿದೀವಿ, ಒಂದು ಚಾರ್ಟ್ಸ್ ಹೇಳಿದೀವಿ, ಅದನ್ನ ತಂದು ಕೊಡ್ತಾರೆ, ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಖುಷಿ ಆಗ್ತಾ ಇದೆ ನಿಮ್ ಜೊತೆ ಲೈವ್ ಮಾಡ್ತಾ ಇರೋದು. ಯಾಕೆ ಅಂತ ಅಂದ್ರೆ ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿ ಇವಾಗ ಜಾಬ್ ನ ತಗೊಂಡು ಮತ್ತೆ ಹೊಸ ಕೆರಿಯರ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀರಾ, ಈ ಲೈವ್ ಬಂದಿದ್ದೀರಾ, ನಿಮ್ ಪರಿಚಯ ಮಾಡ್ಕೊಡಿ. ಸೊ ಹೆಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ, ನಮಸ್ಕತೆ. ನನ್ನ ಹೆಸರು ದಿವ್ಯಾ ಅಂತ. ಸೊ ನಾನು V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ 45 ಡೇಸ್ ಕೋರ್ಸ್ ಮುಗಿಸಿ 1 ಮಂತ್ ಪೇಡ್ ಇಂಟರ್ನ್ಶಿಪ್ ಮಾಡಿ ಕೂಡ ಈಗ ನಾನು ಟ್ರೈನ್ಡ್ ಈವೆಂಟ್ ಆರ್ಗನೈಸರ್ ಆಗಿದ್ದೀನಿ. ಸೊ ಈಗ ನಾನು ಏನೇನು ಕಲ್ತಿದ್ದೀನಿ ಅಥವಾ ನನ್ನ ಕಡೆಯಿಂದ ನಾನು ಏನೇನು ಕೊಡ್ತೀನಿ ಅಂತ ಹೇಳೋದಾದ್ರೆ, ಒಂದು ಹಾಸ್ಪಿಟಾಲಿಟಿ ಕೊಡ್ತೀನಿ, ಮತ್ತೆ ಈವೆಂಟ್ಸ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಲೀಡ್ ಮಾಡ್ತಾ ಹೋಗ್ತೀನಿ, ಈವೆಂಟ್ನ ಆರ್ಗನೈಸ್ ಮಾಡ್ತೀನಿ, ನೀವು ಕೊಟ್ಟಿರೋ ಪ್ಲಾನ್ಸ್ನ ನಾನು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀನಿ, ಮತ್ತೆ ಏನೇ ವೆಡ್ಡಿಂಗ್ಸ್ಗೆ ಅಥವಾ ಆಗಲಿ ಏನೇ ಬರ್ಡೇ ಪಾರ್ಟೀಸ್ ಏನೇ ಇದ್ರು ಅದಕ್ಕೆ ಪ್ಲಾನಿಂಗ್ ಬೇಕಾ ಆ ಪ್ಲಾನಿಂಗ್ ಸಹಿತ ನಾನು ಮಾಡ್ಕೊಡ್ತೀನಿ. ಸೊ ಎಂಡ್ ಟು ಎಂಡ್ ಒಂದು ಈವೆಂಟಿಗೆ ಏನೇನು ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನಾನು ಆರ್ಗನೈಸ್ ಮಾಡ್ತೀನಿ. ಮತ್ತೆ ಆರ್ಗನೈಸ್ ಒಂದು ಪ್ಲಾನ್ ಇದ್ದು ಅದನ್ನ ಎಕ್ಸಿಕ್ಯೂಷನ್ ಅಲ್ಲಿ ಕೂಡ ನಾನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲ, ನಿಮ್ಗೆ ಜಾಬ್ ಯಾಕೆ ಕೊಡ್ಬೇಕು ಅಂತ ಸರ್, ನಾನು ಆಲ್ರೆಡಿ ಹೇಳಿರೋ ತರ ನಾನು ಕಂಪ್ಲೀಟ್ ಆಗಿ ನಮ್ಮ V.9 ಇವೆಂಟ್ಸ್ ಟಾಪ್ ನಂಬರ್ 1 ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಅಲ್ಲಿ ನಾನು V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಟ್ರೈನ್ ಆಗಿದ್ದೀನಿ. ಸೊ ಒಂದು ಅರುಣ್ ಸರ್ ಅಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಹೇಳ್ಕೊಟ್ಟಿರೋದಾಗ್ಲಿ, ಅಷ್ಟು ನಾವು ಕಲ್ತಿದ್ದೀವಿ, ಅಷ್ಟು ಚೆನ್ನಾಗಿ ನಾವು ಟ್ರೈನ್ ಆಗಿದ್ದೀವಿ. ಮತ್ತೆ ಜಯಂತ್ ಸರ್ ಆಗಲಿ, ನಮ್ಮ ಟ್ರೈನರ್ಸ್ ಶಾಂಭವಿ ಮ್ಯಾಮ್ ಆಗಲಿ, ಏನು ನಮ್ಮ ಬ್ಯಾಚಲ್ಲಿ ಏನೇನು ಹೇಳ್ಕೊಟ್ರು ಅದನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ಅಷ್ಟು ಚೆನ್ನಾಗಿ ಕಲ್ತಿದ್ದೀವಿ. ಒಂದು ಎಂಡ್ ಟು ಎಂಡ್ ಏನೇ ಆಗಲಿ, ಒಂದು ಹಾಸ್ಪಿಟಾಲಿಟಿ ಕೊಡೋದ್ರಿಂದ ಆಗಲಿ, ಒಂದು ಕಂಪ್ಲೀಟ್ ಕ್ಲೈಂಟ್ನ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಕಂಪ್ಲೀಟಾಗಿ ನಾನು ಕಲ್ತ್ಕೊಂಡಿದ್ದೀನಿ. ಅದೇ ಒಂದು ನಿಮ್ಮ ಕಂಪ್ನಿಗೆ ಬಂದು ಕೂಡ ನಾನು ಅದನ್ನ ವರ್ಕ್ ಮಾಡಿ ನಿಮ್ಮ ಕಂಪ್ನಿನ ಗ್ರೋ ಮಾಡೋಕ್ಕೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಎಸ್, ವೆರಿ ಗುಡ್ ವರ್ಡ್. ಕಂಪನಿ ಯಾವ ಕಂಪನಿಗೆ ಹೋಗ್ತೀರಾ ಆ ಕಂಪನಿನ ಗ್ರೋ ಮಾಡಕ್ ನೋಡ್ಬೇಕು. ಅಂಡ್ ಇನ್ನೊಂದು ಕಮಿಟ್ಮೆಂಟ್ ಪ್ರಾಪರ್ ಆಗಿರ್ಬೇಕು. ಇವಾಗ ಎಷ್ಟು ತಿಂಗಳು ಎಷ್ಟು ವರ್ಷ ಮಾಡ್ತೀರಾ ಅನ್ನೋದು ಕ್ಲಾರಿಟಿ ಇರಬೇಕು, ನಂಬರ್ 1. ನಂಬರ್ 2, ನೀವು ಏನ್ ಕೆಲಸ ಮಾಡ್ತೀರಾ ಮತ್ತೆ ಹೇಗ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ಈವೆಂಟ್ ಮ್ಯಾನೇಜರ್ ಅಂತ ಹೇಳಿದ್ರೆ, ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ವರ್ಕ್ ಅಂತ ಹೇಳಿದ್ರೆ, ಸೊ ಇವಾಗ ನೀವು ಕಲ್ತಿರೋದೇ 2.5 ಮಂತ್ 3 ಮಂತ್. ಅವರು 10 ವರ್ಷ 20 ವರ್ಷ 5 ವರ್ಷ ಒಂದು ಸ್ಟಾರ್ಟ್ಅಪ್ ಆಗಿರ್ಬೋದು, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಅದಕ್ಕೆ ಹೋಗಿ ನೀವು ಅಡ್ಜಸ್ಟ್ ಮಾಡಕ್ ಆಗುತ್ತಾ? ಅಡ್ಜಸ್ಟ್ ಆಗ್ತೀರಾ? ಸರ್, ನೀವು 16 ಇಯರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ತಗೊಂಡು ನಮ್ಗೆ ಹೇಳ್ಕೊಟ್ಟು, ಓಕೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ನನ್ನ ಸ್ಟೂಡೆಂಟ್ಸು ಆಗಲಿ, ನಮ್ಮ ಅಪ್ಕಮಿಂಗ್ ಯಾರೇ ಈವೆಂಟ್ ಆರ್ಗನೈಸ್ ಇದ್ರು ಮಿಸ್ಟೇಕ್ ಮಾಡಬಾರ್ದು ಅಂತ ನೀವು ಈವೆಂಟ್ ಆರ್ಗನೈಸಿಂಗ್ ಕೋರ್ಸ್ನ, ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಸ್ಟಾರ್ಟ್ ಮಾಡಿ 16 ಇಯರ್ಸ್ನ ಹೇಳ್ಕೊಟ್ಟಿದ್ದೀರ ಅಂದರೆ ಅವ್ರು 10 ಮಂತ್ಸ್ ಆಗಲಿ ಅಥವಾ 10 ಇಯರ್ಸಿಂದ ಅವ್ರು ಸ್ಟಾರ್ಟ್ ಮಾಡಿರೋ ಕಂಪ್ನಿಗೆ ನಾವು ಖಂಡಿತ ಅಡ್ಜಸ್ಟ್ ಆಗ್ತೀವಿ ಸರ್. ಅಡ್ಜಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಇವಾಗ ನಿಮ್ಗೆ ಏನ್ ಗೊತ್ತಿದೆ ಅದು ಒಂದು ಪಾರ್ಟ್. ಇನ್ನೊಂದು, ಇವಾಗ ಒಂದು ಕಂಪನಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ಬೇಕಂದ್ರೆ ಅವ್ರದ್ದೊಂದು ಪಾರ್ಟ್ ಇರುತ್ತೆ. ಸೊ ಆ ಕಂಪನಿಗೆ ನೀವು ಅಡ್ಜಸ್ಟ್ ಆಗ್ಬೇಕು. ಸೊ ಅವ್ರಿಗೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನ ಫೀಲ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಓನ್ಲಿ ನೀವು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಾ. ಎಕ್ಸಾಂಪಲ್, ಒಂದು ವೇರ್ ಹೌಸ್ ನ ನೋಡ್ಕೊಳ್ಳೋದು ಮಾತ್ರ ಇರುತ್ತೆ.
ಇವಾಗ ಅವ್ರು ಹೇಳ್ತಾರೆ ಕ್ಲೈಂಟ್ ಬರೋರ್ನ ಹಾಸ್ಪಿಟಾಲಿಟಿ ಕೊಡಬೇಕು, ಅವ್ರ ಜೊತೆ ಮಾತಾಡಬೇಕು, ಇಲ್ಲ ಕೋಲ್ಡ್ ಕಾಲ್ ಮಾಡಬೇಕು ಅಂತ. ಅದಕ್ಕೆಲ್ಲ ನೀವು ಅಡ್ಜಸ್ಟ್ ಆಗಿರ್ಬೇಕು. ಖಂಡಿತ ಸರ್. ಈಗ ಒಂದು ಕಂಪ್ನಿಗೆ ಹೋಗ್ತಾ ಇದೀವಿ ಅಂದ್ರೆ ಕಂಪ್ನಿ ಈಗ ಏನೇ ಒಂದು ಈಗ ನಾವು ಕ್ಲೈಂಟನ್ನೇ ತಗೊಂಡ್ರು ಕೂಡ ಕ್ಲೈಂಟಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ನಾವು ಇವೆಂಟ್ ಆರ್ಗನೈಸ್ ಮಾಡ್ತೀವಿ. ಸೊ ಈಗ ನಾವು ಒಂದು ಕಂಪ್ನಿಗೆ ಹೋಗ್ತಾ ಇದೀವಿ ಅಂದ್ರೆ ಕಂಪ್ನಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನ ನೋಡ್ಕೊಂಡು ನಾವು ಕೂಡ ಅಡ್ಜಸ್ಟ್ ಹಾಕೊಂಡು ಕ್ವಿಕ್ ಲರ್ನಿಂಗ್ ಮಾಡ್ಕೊಂಡು ಅಲ್ಲಿಗೂ ಕೂಡ ನಾವು ಆ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗ್ತಾ ಹೋಗ್ತೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಈಗ ನೀವು ಎಷ್ಟು ತಿಂಗಳು ವರ್ಕ್ ಮಾಡಕ್ಕೆ ರೆಡಿ ಇದ್ದೀರಾ? ಎಷ್ಟು ವರ್ಷ ವರ್ಕ್ ಮಾಡಕ್ಕೆ ರೆಡಿ ಇದ್ದೀರಾ? ಸರ್ ನಾನು 6 months ಜಾಬ್ ಕಮಿಟ್ಮೆಂಟ್ ನಾನು ಕೊಡ್ತೀನಿ. ಆಮೇಲಿಂದ ಕೂಡ ನಾನು ಓನಾಗಿ ಸ್ಟಾರ್ಟ್ ಮಾಡೋ ಐಡಿಯಾ ಇದೆ. ಸೊ ಅದರಿಂದ ನನಗೆ ಕಂಪ್ಲೀಟ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಬೇಕು. ಈಗ ನಾವಿಲ್ಲಿ ಕಲ್ತಿದ್ದೀವಿ, ಏನೇನು ಮಾಡಬೇಕು ಎಲ್ಲ ಥಿಂಗ್ಸ್ ನಮಗೆ ಗೊತ್ತಿದೆ. ಅದನ್ನು ಎಕ್ಸಿಕ್ಯೂಟ್ ಮಾಡಿ ಫೀಲ್ಡಲ್ಲಿ ನನಗೆ ಎಕ್ಸ್ಪೀರಿಯನ್ಸಿಗೋಸ್ಕರ ನಾನು 6 months ಜಾಬ್ ಕಮಿಟ್ಮೆಂಟ್ ಕೊಡ್ತೀನಿ. ಆಮೇಲೂ ಕೂಡ ನನಗಿನ್ನೂ ಲರ್ನಿಂಗ್ಸ್ ಇದೆ, ನಂಗೆ ಕಲಿಯೋದು ಬೇಕು, ಇನ್ನೂ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬೇಕು ಅನ್ನೋದ್ರೆ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ. ಅಲ್ಲ, ನೀವು ಎಲ್ಲ ಇವಾಗ ಕಲ್ತಿರೋದು ಇಲ್ಲಿ 2.5 months 3 months. ಈಗ ಜಾಬ್ ಪ್ಲೇಸ್ಮೆಂಟ್ ಮಾಡಕ್ ಹೋಗ್ತಿದ್ರ 6 months ಆದ್ಮೇಲೆ ನೀವೇ ಓನ್ ಆಗಿ ಮಾಡ್ತೀನಿ ಅಂತಿದ್ರ, ಅವ್ರು ಜಾಬ್ ಪ್ಲೇಸ್ಮೆಂಟ್ ಕೊಡ್ತಾರಾ ನಿಮ್ಗೆ? ಸೊ ಒಂದು. ಎರಡನೇದು, ಇವಾಗ ನಿಮ್ಗೆ 6 months ಯಾರು ಕರ್ಕೊಳ್ಳಲ್ಲ ಅನ್ನೋ ತರ ನಾವು ಥಿಂಕ್ ಮಾಡೋದಾದ್ರೆ ಒಂದು 2 months 3 months ಅಡ್ಜಸ್ಟ್ ಆಗಕ್ಕೆ ಬೇಕು. ಇನ್ 3 months ಮಾತ್ರ ನಿಮ್ಗೆ ನಿಮ್ ಸರ್ವಿಸ್ ನಮ್ಗೆ ಸಿಗುತ್ತೆ ಅಂತ ಟೈಮಲ್ಲಿ ಆಪ್ಷನ್ ಬಿ ಏನಾದ್ರೂ ಇಟ್ಕೊಂಡಿದೀರಾ ಅಂತ? ಸರ್ ಖಂಡಿತ ಏನೇ ಒಂದು ಮಾಡ್ತೀವಿ ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಆಲ್ಟರ್ನೇಟಿವ್ ನಾನು ಇಟ್ಕೊಂಡೇ ಇರಬೇಕು. ಸೊ ಈಗ ನಮಗೆ 6 months ಯಾರು ಜಾಬ್ ಕಮಿಟ್ಮೆಂಟ್ ಕೊಡ್ಲಿಲ್ಲ, ಓಕೆ ಅವರಿಗೆ 6 months ಬೇಡ ಅಥವಾ ಎಕ್ಸ್ಟೆಂಡ್ ಆಗಬೇಕು ಅನ್ನೋ ಟೈಮಲ್ಲಿ ಇದ್ರೆ ಆಪ್ಷನ್ ಬಿ ಆಗಿ ನಾನು ಫ್ರೀಲ್ಯಾನ್ಸಿಂಗ್ ನ ಚೂಸ್ ಮಾಡ್ತೀನಿ. ಸೊ ಸೈಮಲ್ಟೇನಿಯಸ್ ಆಗಿ ಈ ಕಡೆ ನಾನು ಓನ್ ಬಿಸ್ನೆಸ್ ಏನ್ ಪ್ಲಾನ್ ಹೇಳಿದ್ರೆ ಅದನ್ನು ಕೂಡ ನಾನು ಮಾಡ್ಕೊಂಡು ಹೋಗ್ತೀನಿ, ಮತ್ತೆ ಫ್ರೀಲ್ಯಾನ್ಸಿಂಗ್ ಏನ್ ಬೇಕೋ ಅದು ಕೂಡ ನಾನು ರೆಡಿ. ಓಕೆ, ದಿವ್ಯಾ ಮೇಡಮ್ ಏನ್ ಹೇಳ್ತಿದ್ದಾರೆ, ಸೊ ಇವಾಗ ಒಂದು ಜಾಬ್ ಸಿಗ್ಲಿಲ್ಲ ಅಂದ್ರು 6 monthsಗೋಸ್ಕರ ಯಾರು ಕೊಡ್ಲಿಲ್ಲ ಅಂತ ಅಂದ್ರು ಅವ್ರು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಾರೆ, ಜೊತೆಗೆ ಓನ್ ಆಗು ಸ್ಟಾರ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದೆ. ಸೊ ಅದು ವೆರಿ ಗುಡ್. ಆಪ್ಷನ್ ಎ ಆಪ್ಷನ್ ಬಿ. ಮತ್ತೆ ಇವಾಗ 6 months ಮಾಡ್ತಿರಲ್ಲ, ಇಷ್ಟ ಆಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀರಾ? ಹಾ ಸರ್, ಖಂಡಿತ ಕಂಟಿನ್ಯೂ ಮಾಡ್ತೀನಿ. ವೆರಿ ನೈಸ್, ವೆರಿ ನೈಸ್. ಅಪ್ ಟು ಎಷ್ಟು? 1 year 2 year? ಹಾ ಸರ್. ಎಷ್ಟು ವರ್ಷ? 1 year 2 years ವರೆಗೂ ಕಂಟಿನ್ಯೂ. ಅಲ್ಲ, ಪರ್ಟಿಕ್ಯುಲರ್ 1 or 2? 1 year. 1 year. ಓಕೆ, ಹಾಗಾದ್ರೆ 1 year ನೀವು ಕಮಿಟ್ಮೆಂಟ್ ಕೊಡಕ್ ರೆಡಿ ಇದ್ದೀರಾ 6 months ಆದ್ಮೇಲೆ. ಸ್ನೇಹಿತರೆ, ಇಲ್ಲಿ ಯಾರಾದ್ರೂ ಜೂನಿಯರ್ ಇವೆಂಟ್ ಆರ್ಗನೈಸರ್ಸ್, ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್, ಜೊತೆಗೆ ಪ್ರೈವೇಟ್ ಥಿಯೇಟರ್ ಇರೋರು, ಪಾರ್ಟಿ ಹಾಲ್ ಮೇಂಟೈನ್ ಮಾಡ್ತಾ ಇರೋದು, ವೆಡ್ಡಿಂಗ್ ವೆನ್ಯೂ, ಈವೆಂಟ್ ವೆನ್ಯೂ ಯಾರಾದ್ರೂ ಇದ್ರೆ ನಮ್ಮ ಸ್ಟೂಡೆಂಟ್ ದಿವ್ಯಾನ ನೀವು ಹೈರ್ ಮಾಡ್ಕೋಬಹುದು. ಅದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಡ್ತೀನಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರನ್ನ 1-to-1 ಅಲ್ಲಿ ಭೇಟಿ ಮಾಡಿಸ್ತೀನಿ. ಸ್ಯಾಲರಿ ಇದೆಲ್ಲ ನೀವು 1-to-1 ಅಲ್ಲಿ ಮಾತಾಡ್ಕೋಬಹುದು. ಅದ್ರ ಜೊತೆಗೆ ಅಪ್ ಟು ಬ್ಯಾಂಗ್ಳೂರಲ್ಲಿ ಅವ್ರು ವರ್ಕ್ ಮಾಡಕ್ಕೆ ರೆಡಿ ಇದ್ದಾರೆ. ಕರೆಕ್ಟಾ ಮೇಡಮ್? ಏನಾದ್ರೂ ನಿಮ್ ಟೈಮಿಂಗ್ಸ್ ಏನಾದ್ರೂ ಪ್ಲಾನ್ ಇದೆಯಾ ಅಂತ? ಯಾಕೆಂದ್ರೆ ಈವೆಂಟ್ಸ್ ಅಂದ್ರೆ ಟೈಮಿಂಗ್ಸ್ ಇರೋದಿಲ್ಲ ಯೂಶಲಿ, ಯು ನೋ ವೆರಿ ವೆಲ್. ಜೊತೆಗೆ ಇವಾಗ ಫೀಮೇಲ್ ನಿಮ್ಗೊಂದು ಸೇಫ್ಟಿ ಅನ್ನೋದು ಬೇಕಾಗುತ್ತೆ. ಸೊ ಇವಾಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರಿ, ನಾವು ಕರೆಕ್ಟ್ ಆಗಿ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಿದ್ವಿ, ಮತ್ತೆ ನಿಮ್ಮನ್ನ ಡ್ರಾಪ್ ಮಾಡೋದಾಗ್ಲಿ ಎಲ್ಲಾನು. ಸೊ ಇವಾಗ ಹೊರಗಡೆ ಇವಾಗ ನೀವು ಜಾಬ್ ಮಾಡಕ್ ಹೋಗ್ಬೇಕಾದ್ರೆ ಏನ್ ಟೈಮಿಂಗ್ಸ್ ನ ಪ್ಲಾನ್ ಮಾಡ್ತಿದ್ದೀರಾ ಅಂತ? ಸರ್ ಮ್ಯಾಕ್ಸಿಮಮ್ 7 ವರೆಗೂ ಸರ್. ಮ್ಯಾಕ್ಸಿಮಮ್. ಹಾಗಾದ್ರೆ ನೀವು ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಎರಡು ಕೂಡ ಆ ಟೈಮಿಂಗ್ಸ್ ಅಲ್ಲಿ ಸೆಟ್. ಇವಾಗ 6 months 1 year ಮಾಡ್ಬಿಟ್ಟು ಎಲ್ಲರೂ ಕೂಡ ಓನ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ರೆ ಕೆಲಸ ಮಾಡೋರು ಯಾರು ಸರ್? ಹಾಗಂತ ಈಗ ನೀವು 16 years ತಗೊಂಡು ನೀವು ಕಂಪ್ನಿ ಕಟ್ಟಿದ್ದೀರಾ ಸರ್. ಈಗ ನಾನು ಯಾಕೆ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ಲಿ ಅಂತ ನೀವು ಯೋಚನೆ ಮಾಡ್ಬೋದಿತ್ತು. ಬಟ್ ನೀವು ಹಂಗೆ ಯೋಚನೆ ಮಾಡಿದಾಗ ನಮ್ಮ ಸ್ಟೂಡೆಂಟ್ಸ್ಗಾಗಲಿ ಬರೋ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟ್ ಆರ್ಗನೈಸರ್ಸ್ಗೆ ನೀವು ಹೇಳ್ಕೊಡ್ತಾ ಇದ್ದೀರಾ ಅಲ್ವಾ ಸರ್? ಸೊ ಈಗ ನೀವು ಹೇಗೆ 16 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಕಂಪ್ನಿ ಕಟ್ಟಿದ್ದೀರಾ, ನಾವು ಕೂಡ ಒಂದು ಕಂಪ್ನಿ ಕಟ್ಟಬೇಕು ಅಂತ ಒಂದು ಆಸೆ ಪಟ್ಟಿರ್ತೀವಿ. ಈಗ ಓಕೆ ಸರ್, ನೀವು ಹೇಳಿದ್ರಿ ಎಲ್ಲರೂ ವರ್ಕ್ ಮಾಡೋರು ಆಗ್ಬಿಟ್ರೆ ಕಂಪ್ನಿ ಅಂತ ಕಟ್ಟಬೇಕು. ಎಲ್ಲ ಕಂಪನಿ ಕಟ್ಬಿಟ್ರೆ ವರ್ಕ್ ಮಾಡೋರು ಯಾರು? ಸಾರಿ, ವರ್ಕ್ ಮಾಡೋರು ಯಾರು ಅಂತ ನೀವು ಹೇಳಿದ್ರಿ. ಈಗ ಸರ್ ಏನೇ ಮಾಡ್ತೀವಿ ಅಂದ್ರೆ ಈಗ ಈವೆಂಟ್ ಫೀಲ್ಡ್ ಅಲ್ಲಿ ನಾವು ಏನೇ ಒಂದು ಪರ್ಟಿಕ್ಯುಲರ್ ಒಂದು ಹಾಸ್ಪಿಟಾಲಿಟಿ ಕೊಡ್ತೀವಿ ಅಂದ್ರೆ ಅದರಲ್ಲೂ ನಾವು ಬಿಸ್ನೆಸ್ ಮಾಡ್ಬೋದು. ಸೊ B2B ಕನೆಕ್ಟ್ ಮಾಡ್ಕೊಂಡು ಕೂಡ ನಾವು ಮಾಡ್ಕೋಬಹುದು ಸರ್. ಪ್ಲೀಸ್ ತಗೊಳ್ಳಿ. ಸೊ ಹಾಗೆ ಮ್ಯಾಮ್ ತಗೊಳ್ಳಿ ಹಾಗೆ. ಸೊ ಇವಾಗ ಈ ಹಾಸ್ಪಿಟಾಲಿಟಿ ಕೊಟ್ಟಿದ್ದು ನಮ್ಮ ತನು ಸರ್. ಬನ್ನಿ ಇಲ್ಲಿ ಸರ್, ಪ್ಲೀಸ್ ತಗೊಳ್ಳಿ. ತನು ಸರ್, ವೆರಿ ನೈಸ್. ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್ ಎಕ್ಸ್ಟ್ರಾ ಮಸಾಲೆ ಇದೆ.
ಆಮೇಲೆ ಇನ್ನೊಂದೇನು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಈಗ ನಾವು ಕಲ್ತಿದ ತಕ್ಷಣನೇ ಏನೂ ಸಿಗಲ್ಲ, ಜಾಬ್ ಆಗಲಿ ಮತ್ತೊಂದಾಗಲಿ ಎಲ್ಲ. ನೀವು ತಾಳ್ಮೆಯಿಂದ ಇರಬೇಕು, ಆ ತಾಳ್ಮೆಯಿಂದ ಕಂಪನಿಗೆ ಅಡ್ಜಸ್ಟ್ ಆಗಬೇಕು, ಮತ್ತೆ ಜಾಬ್ ಕೂಡ ಸಡನ್ ಆಗಿ ಸಿಗಲ್ಲ. ಈಗ ನಾನು ಪೋಸ್ಟರ್ ಕ್ರಿಯೇಟ್ ಮಾಡ್ತೀನಿ, ಮತ್ತೆ ಕಂಪನಿ ಜೊತೆ ಕನೆಕ್ಟ್ ಆಗೋಣ, ಮತ್ತೆ ಮಾತಾಡೋಣ. ಜೊತೆಗೆ ನಿಮ್ಗೆ ಆಪ್ಷನ್ ಬಿ ಅನ್ನೋದನ್ನು ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ V.9 Events India Institute ಸದಾ ನಿಮ್ ಜೊತೆ ಇರುತ್ತೆ. ಪರ್ಸನಲಿ ಪ್ರೊಫೆಷನಲಿ ಅರುಣ್ ಸರ್ ಸದಾ ಇರ್ತಾರೆ. ನೀವು ಮಿಸ್ಟೇಕ್ ಮಾಡಿದ್ರು ಇರ್ತೀವಿ, ನೀವು ಸಕ್ಸಸ್ ಆದ್ರೂ ನಾವು ಖುಷಿ ಪಡ್ತೀವಿ. ಓಕೆನಾ? ಅದ್ರ ಜೊತೆಗೆ ಫ್ರೀಲಾನ್ಸಿಂಗು ನೀವು ಬೇರೆ ಕಂಪನಿ ಮಾಡ್ಕೊಂಡು ಅವ್ರು ಅವಕಾಶ ಕೊಟ್ರೆ ನಾವು ಕೂಡ ನಿಮ್ ಜಾಬ್ ಕೊಡಕ್ಕೆ ರೆಡಿ ಇದ್ದೀವಿ ಫ್ರೀಲಾನ್ಸಿಂಗ್. ಅದ್ರ ಜೊತೆಗೆ ನಿಮ್ಮ ಫಾದರ್ ಕೇಳೋಣ ಎಷ್ಟು ಖುಷಿ ಇದೆ, ಏನಾಗ್ತಿದೆ ಸರ್. ಇವಾಗ ನೀವು ಜಾಯಿನ್ ಮಾಡಕ್ ಬಂದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮೈಕ್ ಕೊಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇವಾಗ ನಿಮ್ಮ ಮಗಳು ಅವಾಗಲೇ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಗುರು ಶಿಷ್ಯರ ಡಿಸ್ಕಷನ್ ನೋಡಿ ಹೇಗಿದೆ ಅನ್ನೋದ್ರು ಖುಷಿ ಪಡ್ತಾ ಇದ್ರೆ, ಎಷ್ಟು ಖುಷಿ ಇದೆ ಮಗಳು ಇಷ್ಟು ಮಾತಾಡ್ತಾ ಇರೋದು? ನನಗೆ ತುಂಬ ಖುಷಿ ಸಿಗ್ತಾ ಇದೆ. ನಮ್ಮ ಮಗಳು V.9 Events ಇಂಡಿಯಾ ಇನ್ಸ್ಟಿಟ್ಯೂಟಿಗೆ ಬಂದು ಇಲ್ಲೇ ಸ್ಟೂಡೆಂಟ್ಸ್ ಆಗಿ ಇಲ್ಲೇ ಒಂದು ಜಾಬ್ನ ಪಡ್ಕೊಳ್ತಾ ಇರೋದು ತುಂಬ ನನಗೆ ತುಂಬ ಖುಷಿ ಪಡುವಂಥ ವಿಷಯ. ಹಾಗೇನೆ ನಮ್ಮ ಮಗಳು ಕೂಡ ಅವಳ ಭವಿಷ್ಯನೇ ನಮಗೆ ತುಂಬ ಖುಷಿ ಪಡುತ್ತೆ. ಅವಳ ಆಯ್ಕೆನೇ ನಮ್ಮ ಆಯ್ಕೆ, ಅವಳ ಮಗುನೇ ನಮ್ಮ ಮಗು. ಸರ್, ಈಗ 2 ಆಪ್ಷನ್, ನಮ್ಮಲ್ಲೂ ಜಾಬ್ ಕೊಡ್ತೀವಿ, ಮತ್ತೆ ಬೇರೆ ಕಡೆನೂ ಜಾಬ್ ಮಾಡ್ಬೋದು, ಓನ್ ಆಗು ಸ್ಟಾರ್ಟ್ ಮಾಡ್ಬೋದು, ಫ್ರೀಲಾನ್ಸಿಂಗು ಮಾಡ್ಬೋದು. 9 ವೆರೈಟಿ ಜಾಬ್ ಆಪರ್ಚುನಿಟಿಗಳಿದೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು 9 ಜಾಬ್ ಆಪರ್ಚುನಿಟಿ ಇದೆ, ಒಂದಲ್ಲ ಒಂದು. ಈಗ ಅವ್ರಿಗೆ ಬೇರೆ ಕಡೆ ಜಾಬ್ ಮಾಡಬೇಕು, ಒಂದು ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋ ಫೀಲ್ ಇದೆ. ಅದು ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ಓನ್ ಆಗಿ ಮಾಡ್ಬೇಕು ಅನ್ನೋದಿದೆ. ಅವ್ರು ಯಾರು ಜಾಬ್ ಕೊಡ್ಲಿಲ್ಲ, ನಾನು ಫ್ರೀಲಾನ್ಸಿಂಗ್ ಮಾಡ್ತೀನಿ, ಎಲ್ಲಿ ಬೇರೆ ಕಡೆನೂ ಮಾಡ್ತೀನಿ, V.9 Events ಅಲ್ಲೂ ಮಾಡ್ತೀನಿ. ಅದಾದ್ಮೇಲೆ ಓನ್ ಆಗಿ ಮಾಡ್ಬೇಕು ಅಂದ್ರೆ ನಮ್ಮ ಕಡೆಯಿಂದ ಏನಾದ್ರು ಸಪೋರ್ಟ್ ಬೇಕಂದ್ರೆ ಸದಾ ಇರ್ತೀವಿ. ನಿಮ್ ಖುಷಿ ಆಗಿದ್ಯಾ? ಇಲ್ಲಿ ಜಾಯಿನ್ ಆಗಿ ಏನ್ ನೀವು ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಮಗಳಿಗೆ ಏನ್ ಅಪ್ರಿಶಿಯೇಟ್ ಮಾಡ್ತೀರಾ? ಏನ್ ಚೇಂಜಸ್ ಆಗಿದೆ? V.9 Events ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ ಬಂದು ಅಷ್ಟೊಂದು ಒಂದು ಸ್ವಾಭಿಮಾನ, ಆ ಧೈರ್ಯದ ತನ್ನ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಆ ಧೈರ್ಯ ತುಂಬಿದೆಯಲ್ಲ ಆ ಇನ್ಸ್ಟಿಟ್ಯೂಟ್, ಅದಕ್ಕೋಸ್ಕರ ನಾನು ತುಂಬ ಅಭಿನಂದನೆ ಹೇಳ್ತೀನಿ. ಇದೊಂದು ಮಾತು ಸಾಕು, ನಾವು ಇನ್ಸ್ಟಿಟ್ಯೂಟ್ ಮಾಡಿ ಸಾರ್ಥಕ. ಮೇಡಮ್, ಆ ವರ್ಡ್ ಕೇಳಿ ಏನ್ ಅನ್ಸ್ತು ಮೇಡಮ್? ಸರ್, ಮೇಡಮ್ ಕೊಡಿ ಮೈಕ್. ಸರ್, ಖುಷಿ ಆಯ್ತು. ಅವತ್ತು ಕೂಡ ನಾನು ಸ್ಟೇಜ್ ಮೇಲೆ ಹೇಳಿದ್ದಾರೆ, ಅಪ್ಪ ಅಮ್ಮನ ಒಂದು ಸ್ಟೇಜ್ ಮೇಲೆ ಕರ್ಕೊಬಂದು ಆ ಪ್ರೌಡ್ ಮೂಮೆಂಟ್ನ ನಾನು ಎಂಜಾಯ್ ಮಾಡಬೇಕು ಅಂತ ಇದ್ದಿದ್ದು ನನಗೆ. ಅವತ್ತು ಆ ಸರ್ಟಿಫಿಕೇಶನ್ ಡೇ ದಿನ ಸರ್ಟಿಫಿಕೇಟ್ ತೊಗೊಂಡಿದ್ದು ಅಪ್ಪನಿಗೆ ತುಂಬ ಖುಷಿ ಆಯಿತು. ಅವತ್ತು ಎಮೋಷ್ನಲ್ ಆಗಬಾರ್ದು ಅಂತ ಬಂದಿದ್ದೆ, ಬಟ್ ಆದರೆ ಎಮೋಷ್ನಲ್ ಆದೆ ನಾನು. ಬಟ್ ತುಂಬ ಖುಷಿ ಆಗ್ತಾಯಿದೆ ಅಪ್ಪ ಈಗ ನನ್ನನ್ನು ನೋಡಿ, ಆ ಪ್ರೌಡ್ ಫೀಲ್ ಆಗ್ತಾಯಿದೆ. ಎಸ್, ಥ್ಯಾಂಕ್ ಯು. ತುಂಬ ಖುಷಿ ಇದೆ. ಸೊ ಯಾರೆಲ್ಲ ನಿಮಗೆ ಒಂದು ಒಳ್ಳೆ ಟೀಮ್ ಮೆಂಬರ್ಸ್ ಬೇಕು ನಿಮ್ಮ ಟೀಮಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಅಂದರೆ, ನಮ್ಮ ಇನ್ಸ್ಟಿಟ್ಯೂಟು ಸದಾ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಕಾಂಪಿಟೇಟರ್ ಥರ ನಾವು ಥಿಂಕ್ ಮಾಡ್ತಾ ಇಲ್ಲ, ಕಾಂಪಿಟೇಟರ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ನಿಮ್ಮ ಟೀಮ್ಗೆ ಒಂದು ಸಪೋರ್ಟ್ ಆಗಿ ನಾವು ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಷ್ಟೊಂದು ಜನ ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್ ಇರ್ತೀರಾ, ನೀವು ತುಂಬ ವರ್ಷದಿಂದ ಮಾಡ್ಕೊಂಡ್ ಬಂದಿರ್ತೀರಾ. ಎಲ್ಲ ಕೆಲಸ ನೀವೇ ಮಾಡೋಕ್ಕಾಗಲ್ಲ. ಕ್ಲೈಂಟ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರಲಿ, ಹಾಸ್ಪಿಟಾಲಿಟಿ ಆಗಿರಲಿ, ಮಾರ್ಕೆಟಿಂಗ್ ಆಗಲಿ, ಕೋಡನ್ನು ನೋಡ್ಕೊಳ್ಳೋದಾಗ್ಲಿ, ಮತ್ತೆ ಆ ಸೈಟಲ್ಲಿ ವಿಸಿಟ್ ಮಾಡೋದಾಗ್ಲಿ, ಅಪ್ಡೇಟ್ ಕೊಡೋದಾಗ್ಲಿ, ನಾವು ಒಂದು ರೀತಿಯಲ್ಲಿ ಟ್ರೈನ್ ಮಾಡಿ ನಿಮ್ಗೆ ಕಳಿಸ್ತೀವಿ. ನಿಮ್ಗೆ ಯಾವ ಥರ ಬೇಕು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ಲಿ. ಮತ್ತೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ, ನಿಮ್ಮ ಕಂಪನಿನೂ ಗ್ರೋ ಆಗಲಿ. ಇದೊಂದು ದೊಡ್ಡ ಮಾರ್ಕೆಟು ಅಂತ ಹೇಳ್ಬೋದು. ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಒಂದು ಸಜೆಷನ್ ಹೇಳ್ತೀನಿ, ಸಡನ್ ಆಗಿ ಬೆಳಿಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಡಿ, ಸಡನ್ ಆಗಿ ದುಡ್ಡು ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಡಿ, ಸಡನ್ ಆಗಿ ರೆಕಗ್ನೈಸ್ ಸಿಗ್ಬೇಕು ಅಂತ ಮೈಂಡಲ್ಲಿ ಇಟ್ಕೋಬೇಡಿ. ತುಂಬಾ ತಾಳ್ಮೆಯಿಂದ ಇರಿ, ಎಲ್ಲ ಸಿಗುತ್ತೆ ಆ ಟೈಮ್ಗೆ. ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಮಾರ್ಕೆಟಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇರೋಷ್ಟು ರಿಸಲ್ಟ್ ಸಿಗಲ್ಲ ನಮಗೆ. ಅದು ಯಾವಾಗ ಸಿಗುತ್ತೆ, ಪ್ರಯತ್ನ ಮಾಡಿ ಮಾಡಿ ಒಂದು ಪೀಕ್ ಲೆವೆಲ್ಗೆ ಹೋಗ್ಬೇಕು, ಅವಾಗ ನಿಮ್ಗೆ ಸಿಗುತ್ತೆ. ಮತ್ತೆ ಕ್ಲೈಂಟ್ ಕ್ಲೀನಾಗಿ ಹ್ಯಾಂಡಲ್ ಮಾಡಿ, ಮತ್ತೆ ನಿಮ್ಮ ಓನರ್ ಯಾರು ಇರ್ತಾರೆ
ಅವ್ರೇನಾದ್ರೂ ರೇಗಿದ್ರೆ, ಒಂದ್ ಸ್ವಲ್ಪ ಕೋಪದಲ್ಲಿ ಏನಾದ್ರು ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಸಡನ್ ಆಗಿ ಜಾಬ್ ಬಿಟ್ಬಿಟ್ಟು ಹೋಗ್ಬೇಡಿ. ಅವ್ರಿಗೆ ಇನ್ಫಾರ್ಮ್ ಮಾಡಿ, ಬಿಫೋರ್ ಇನ್ಫಾರ್ಮ್ ಮಾಡ್ಬಿಟ್ಟೆ ನೀವು ಆಕ್ಷನ್ ತಗೊಳ್ಳಿ. ಮತ್ತೆ ಸ್ಯಾಲರಿ ವಿಷಯದಲ್ಲೂ ಕ್ಲೀನ್ ಆಗಿ ಮಾತಾಡ್ಕೊಳ್ಳಿ. ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರೆ ಆ ಒಂದು ಕಂಪನಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ ಪರಿಸ್ಥಿತಿನೂ ಅವ್ರಿಗೆ ಹೇಳಿ, ಅವಾಗ ಅರ್ಥ ಆಗುತ್ತೆ. ನೀವು ಹೇಳಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ ವಿಷನ್ ಏನಿದೆ, ಕನ್ಸೇನಿದೆ, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಮತ್ತೆ ನೀವು ಕೂಡ ಅಷ್ಟೇ, ಅವ್ರ ವಿಷನ್ ಅವ್ರ ಕನ್ಸ್ಗೆ ಮ್ಯಾಚ್ ಆಗ್ತಿದ್ಯಾ, ಮತ್ತೆ ನಿಮ್ ವಿಷನ್ ಏನಿದೆ ನಿಮ್ ಕಂಪನಿ ಗ್ರೋ ಮಾಡೋದು, ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ. ಸುಮ್ಮನೆ ಹೋಗೋದು, ಅವರು ಅಪಾಯಿಂಟ್ ಮಾಡ್ಕೊಳ್ಳೋದು ಆ ಥರದ್ದು ಬೇಡ. ನೀಟಾಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ. ಇವಾಗ ನಿಮ್ದೊಂದು ಡಿಸ್ಕಷನ್ ಆಯ್ತು, ಮತ್ತೆ ನಿಮ್ಮ ಅಣ್ಣದು ಒಂದು ಡಿಸ್ಕಷನ್ ಫೋನ್ ಥ್ರೂ ಆಯ್ತು. ಅವರು ಒಳ್ಳೆ ಮಾತುಗಳು ಹೇಳಿದ್ರು. ರಿಯಲಿ ಅಪ್ರಿಷಿಯೇಟ್ ದರ್ಶನ್ ಸರ್, ನೀವು ಹೇಳಿದ ಮಾತುಗಳಿಗೆ. ನಿಮಗೆ ಎಷ್ಟು ತಂಗಿ ಮೇಲೆ ಪ್ರೀತಿ ಇದೆ, ಅವ್ರು ಏನಾದರೂ ಮಾಡ್ಬೇಕು ಅನ್ನೋದಿದೆ ಅಲ್ಲ, ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲ ಅಣ್ಣಂದಿರೋ, ತಮ್ಮಂದಿರೋ, ಅಕ್ಕಂದಿರೋ, ಮತ್ತೆ ತಂಗಿ, ಮತ್ತೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸರ್, ನೀವು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮಗೂ ಒಳ್ಳೇದಾಗಲಿ. ಮತ್ತೆ ಏನಾದರೂ ಮಿಸ್ಟೇಕ್ ಮಾಡಿದ್ರು ನಾವು ಜೊತೆಲಿ ಇರ್ತೀವಿ. ಏನೋ ಜಾಬ್ ಪ್ಲೇಸ್ಮೆಂಟ್ ಮಾಡಿದ ತಕ್ಷಣನೇ ನಾವು ಬಿಟ್ಬಿಟ್ಟಿವಿ ಅನ್ನೋ ಥರ ಅಲ್ಲ. ಸೊ ಹೋಗುವಂಥ ಕಂಪನಿಗೆ ನಿಮ್ಮ ಕಂಪನಿ ಅನ್ಕೊಂಡು ತುಂಬ ಚೆನ್ನಾಗಿ ಗ್ರೋ ಮಾಡಿ. ಮತ್ತೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಓನರ್ಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂದ್ರೆ, ನಮ್ಮ ಸೀನಿಯರ್ಸ್ಗೆ, ಈವೆಂಟ್ ಆರ್ಗನೈಸರ್ಸ್, ಪ್ಲಾನರ್ಸ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಸೊ ಆ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅಂತಾನೆ ನಿಮ್ಮನ್ನ ತಗೊಳ್ಳೋದು. ನೀವು ಮತ್ತೆ ಟೆನ್ಷನ್ ಕೊಟ್ಬಿಟ್ರೆ ಕಷ್ಟ. ಒಂದೊಂದು ಪಾಯಿಂಟ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗಿ ಅವರು. ಆಲ್ ದ ಬೆಸ್ಟ್. ಕೊನೆಯದಾಗಿ ಈ ಲೈವ್ ಅಲ್ಲಿ ಏನಾದ್ರು ಹೇಳೋದು?